ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಭೀಮ್ ನಮಸ್ತೆ ದಿನದ ವ್ಲಾಗು. ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವತ್ತು ನಾನು 4:15ಗೆ ಎದ್ದು ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆಯಿಂದ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ನೆಲನೂ ಒರೆಸ್ಕೊಳ್ತಾ ಇದ್ದೀನಿ. ರಾತ್ರಿ ಸ್ವಲ್ಪ ಲೇಟ್ ಆಯಿತು, 11:30 ಆಯಿತು ಮಲಗೋದು. ಸ್ವಲ್ಪ ಬೇಗ ಎದ್ದೇಳೋಕ್ಕಾಗಲಿಲ್ಲ, ಹಂಗೂ 4:15 ಆಗೋಯಿತು. ಮಾಡೋದ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೆನ್ನೆನೇ ಎಲ್ಲನೂ ರೆಡಿ ಮಾಡ್ಕೋಬೇಕಿತ್ತು, ಆದರೆ ನನ್ನ ಮಗ ಸ್ವಲ್ಪ ಇವಾಗ ಹಠ ಮಾಡ್ತಾನೆ, ಏನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಸ್ವಲ್ಪ ಆಟಕ್ಕೆಲ್ಲ ಕಲ್ತ್ಬಿಟ್ಟಿದ್ದಾನಲ್ಲ, ಅದಕ್ಕೆ ಏನೂ ಮಾಡೋಕ್ಕಾಗಿರಲಿಲ್ಲ ರಾತ್ರಿ. ನಿನ್ನೆ ರಾತ್ರಿ ನನ್ನ ಹಸ್ಬೆಂಡು ಕೆಲಸದಿಂದ ಲೇಟಾಗಿ ಬಂದರು, 8:30ಗೆ ಬಂದರು. ಅವ್ರು ಬಂದಮೇಲೆ ನಾನು ಅಡುಗೆ ಮಾಡಿದ್ದು. ನಾನು ಅಡುಗೆ ಮಾಡೋಕ್ಕೂ ಬಿಟ್ಟಿರಲಿಲ್ಲ. ಅವನು ಅಡುಗೆ ಎಲ್ಲ ಮುಗಿಸ್ಕೊಂಡು ಅವ್ನಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಮಲ್ಕೊಳ್ಳೋದು ಟೈಮ್ ಆಗಿಬಿಡ್ತು. ಏನು ಕೆಲಸ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಹಾಗೂ ಕೆಲಸ ಮಾಡ್ತಾಯಿದ್ದೆ, ಆದ್ರೂ 2 ಸಾರಿ ಎದ್ಬಿಟ್ಟಿದ್ದೆ. ಹಂಗೆ ಮಲಗಿಸ್ಬಿಟ್ಟು ಕೆಲಸ ಮುಗಿಸೋದ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಮನೆ ಒಳಗಡೆ ಎಲ್ಲನೂ ಒರೆಸಾಯ್ತು, ಇವಾಗ ಈಚೆ ಒರೆಸ್ಕೊಳ್ತಾ ಇದ್ದೀನಿ. ಮೊದಲೆಲ್ಲ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿಯೇ ಒರೆಸ್ಬಿಟ್ಟು ಎಲ್ಲ ಮಲ್ಕೋತಿದ್ದೆ. ಆದರೆ ಇತ್ತೀಚೆಗೆ ನನ್ನ ಮಗ ತುಂಬ ಹಠ ಮಾಡ್ತಾನೆ. ಅವನು ದೊಡ್ಡವನಾಗ್ತಾ ಇದ್ದಾನಲ್ಲ, ಅದಕ್ಕೆ ಏನೋ ಅನಿಸುತ್ತೆ, ಏನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಮೊದಲಾದರೆ ಆಟ ಆಡ್ಕೊಳ್ತಿದ್ರೆ ನನ್ನ ಪಡೆ ನಾನು ಕೆಲಸ ಮಾಡ್ಕೊಳ್ತಿದ್ದೆ. ಇವಾಗ ಅವ್ನು ಪಾತ್ರೆ ತೊಳೆಯೋದಕ್ಕೂ ತುಂಬ ಕಷ್ಟ. ಅವನು ಸರಿಯಾಗಿ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅವನ ಜೊತೆಗೆ ಇರಬೇಕು, ಆಟ ಆಡಬೇಕು ಅಂತ ಹೇಳ್ತಾನೆ. ಆದಷ್ಟು ನಾನು ನಮ್ಮ ಮನೆಯವರು ಕೆಲಸದಿಂದ ಬಂದಮೇಲೆ ಅವ್ರ ಜೊತೆ ಕೊಟ್ಬಿಟ್ಟು ಪಾಪನ ಆಮೇಲೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹೊರಗಡೆ ಬಾಗಿಲಿಗೂ ನೀರಾಕಿ ಈಗ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಹಾಕಾದ್ಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಎಲ್ಲ ಕೆಲಸನೂ ಮುಗಿದಿದೆ, ಪೂಜೆ ಒಂದು ಮಾಡಬೇಕು, ಸ್ನಾನ ಮಾಡ್ಕೊಂಡು ಅಷ್ಟೇ. ಮಗ ಎದ್ದೇಳೋವರೆಗೆ ನಾನು ಎಲ್ಲ ಪೂಜೆನೂ ಮುಗಿಸ್ಕೋಬೇಕು, ಇಲ್ಲಾಂದರೆ ಅವನು ಪೂಜೆ ಮಾಡೋಕ್ಕೆ ಬಿಡಲ್ಲ. ಪಾಪ ನಮ್ಮ ಯಜಮಾನ್ರಿಗೆ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ, ಅವನು ಪದೇ ಪದೇ ಹೇಳ್ತಾ ಇದ್ದ. ನಾನಿಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಟೈಮು 5:30, 5:45 ಆಗಿತ್ತು. ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ನಾನು ಮಾಮೂಲಿಯಾಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ನನ್ನ ಗಂಡನಿಗೆ ಪಾದಪೂಜೆ ಮಾಡ್ತಿದ್ದೆ. ಈ ಸಾರಿ ನಾನು ಜೋಡಿ ದೀಪ ಹಚ್ಚೋದ ಅಂತ ಹೇಳ್ಬಿಟ್ಟು ಹಚ್ಚಿದ್ದೀನಿ. ನಾನಿಲ್ಲಿ ತಟ್ಟೆಗೆ ಅಕ್ಕಿ ಹಾಕಿಟ್ಟಿದ್ದೀನಿ. ಅದಕ್ಕೆ ಓಂ ಶ್ರೀ ಸ್ವಸ್ತಿಕ್ 3 ಕೈಯಲ್ಲಿ ಬರೆದ್ಬಿಟ್ಟು ಆಮೇಲೆ ನಾನು ದೀಪಕ್ಕೆ ಗಂಧ ಮತ್ತು ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿ, ಗೆಜ್ಜೆ ವಸ್ತ್ರ ಮತ್ತು ಅರಿಶಿನದ ದಾರ ಎಲ್ಲನೂ ಹಾಕಿ ಹೂವೆಲ್ಲನೂ ಹಾಕಿ ಇಟ್ಟಿದ್ದೀನಿ. ತುಪ್ಪದ ದೀಪ ಹಚ್ತೀನಿ. ಇವಾಗ ಎಲ್ಲ ಫೋಟೋಗಳಿಗೂ ಹೂವೆಲ್ಲನೂ ಮುಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಮಾಡಿಕೊಂಡು ಒಟ್ಟಿಗೆ ಪೂಜೆ ಮಾಡ್ತೀನಿ.
ಇವಾಗ ಪೂಜೆ ಎಲ್ಲ ಮುಗೀತು. ಸ್ವಲ್ಪ ಬೇಗನೆ ಮಾಡ್ಕೊಳ್ಳೋದಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. 6:30 ಆಯಿತು ಪೂಜೆ ಎಲ್ಲ ಮುಗಿಯೋದು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮುಂದಿನ ಸರ್ತಿ ಆದ್ರೂ ಬೇಗ ಮಾಡೋದ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ನನ್ನ ಮಗನೂ ಎದ್ಬಿಟ್ನಲ್ಲ, ಅದಕ್ಕೆ ಮಾಡ್ಕೊಳಕ್ಕಾಗಲಿಲ್ಲ. ನಾನಿಲ್ಲಿ ಬೇಗ ಆಗೋ ಥರ ತಿಂಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೊಂಗಲ್ ಮಾಡೋದ ಅಂತೇಳ್ಬಿಟ್ಟು ಹೆಸರುಬೇಳೆ ಮತ್ತು ಅಕ್ಕಿನ ಬೇಯಕ್ಕಿಟ್ಟಿದ್ದೀನಿ. ಇವಾಗ ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸ್ಬಿಡೋದು, ಅವರಿಬ್ರಿಗೂ ರೆಡಿ ಮಾಡಿಬಿಡೋದ ಅಂತೇಳ್ಬಿಟ್ಟು ಅವ್ರಿಗೆ ಸ್ನಾನ ಮಾಡ್ಸೋಕೆ ಬಟ್ಟೆ ಎಲ್ಲ ಎತ್ತಿಟ್ಕೊಂಡು ಸ್ನಾನ ಮಾಡ್ಸೋಕೆ ಅಂತ ಹೋದೆ. ಅವ್ರನ್ನ ರೆಡಿ ಮಾಡಿಬಿಟ್ಟು ಇವಾಗ ತಿಂಡಿ ಮಾಡಿಬಿಡೋದ ಅಂದ್ಬಿಟ್ಟು ಬಂದೆ. ಇವಾಗೇನಿಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ತೆಳುವಾಗಿ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಜಾಸ್ತಿ ಏನು ಹಾಕ್ತಿಲ್ಲ, ತುಪ್ಪ ಹಾಕ್ಬಿಟ್ಟು ಗೋಡಂಬಿ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಜೀರಿಗೆ, ಮೆಣಸು, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಅಷ್ಟೇ, ಬೇಗ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಇದ್ದಾಗ ನಾನು ಪೊಂಗಲ್ಲ ಮಾಡ್ಕೊಳ್ತೀನಿ. ಇವತ್ತು ಅಮ್ಮನೂ ಮತ್ತು ಅಣ್ಣ ಇಬ್ಬರು ಬರ್ತಾಯಿದ್ರು ಮನೆಗೆ, ಅವ್ರಿಗೂ ಆಗೋ ಥರ ಪೊಂಗಲ್ನ ಮಾಡಿದ್ದೀನಿ. ಇವಾಗ ಪೊಂಗಲೆಲ್ಲ ರೆಡಿ ಆಯಿತು. ಇವಾಗ ಕಾಯಿ ಚಟ್ನಿ ಮಾಡಬೇಕು, ಅದಕ್ಕೂ ರೆಡಿ ಮಾಡಿಕೊಂಡು ರುಬ್ಬಿಟ್ಬಿಡ್ತೀನಿ. ಇವಾಗ ಅಡುಗೆ ಕೆಲಸ ಎಲ್ಲ ಮುಗಿಯುತ್ತೆ. ಇನ್ನು ಅವರು ರೆಡಿಯಾಗಿ ಬಂದರು. ಇವಾಗ ಪಾದ ಪೂಜೆ ಮಾಡಿಬಿಡೋದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಬೇಗ ಇವತ್ತು ಪೂಜೆ ಮಾಡಿಬಿಡೋದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಮ ಹಸ್ಬೆಂಡು ಇವತ್ತು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದ್ರು, ಅರ್ಜೆಂಟ್ ಕೆಲಸ ಅಂತ. ಅದಕ್ಕೆ ಬೇಗ ಬೇಗ ಪೂಜೆ ಮಾಡಿಬಿಟ್ರೆ ಅವ್ರ ಪಡೆಗೆ ಅವ್ರು ಹೋಗ್ತಾರೆ, ನಮ್ಮ ಪಡೆಗೆ ನಮ್ಮ ಕೆಲಸ ನೋಡ್ಕೋಬೋದು ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲನೂ ಮುಗಿಸ್ಕೊಳ್ತಾ ಇದ್ದೀನಿ. ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಪೂಜೆ ಎಲ್ಲ ಮುಗೀತು. ನನ್ನ ಮಗ ಇದ್ದಿದ್ರೆ ಪೂಜೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಅಳ್ತಾ ಇದ್ದ. ಅದಕ್ಕೆ ಅವನ್ನ ಹೊರಗಡೆ ಕರ್ಕೊ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನಮಗೆ ಗಿಫ್ಟು ಅಂತ ಏನೂ ಕೊಡಲ್ಲ. ಅವ್ರ ಮನಸ್ಫೂರ್ತಿ ಏನು ಕೊಡ್ತಾರೋ ಅದನ್ನು ಇಸ್ಕೊಳ್ತೀವಿ ಅಷ್ಟೇ. ಅದು ದುಡ್ಡಾದರೂ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಒಂದು ಸಾರಿನೂ ಗಿಫ್ಟ್ ಏನೂ ಕೊಟ್ಟಿಲ್ಲ, ದುಡ್ಡು ಕೊಡ್ತಾರೆ. ಅವ್ರಿಗೆ ಎಷ್ಟು ಅನಿಸುತ್ತೆ ಅಷ್ಟು ಕೊಡ್ತಾರೆ. ಈ ಸಾರಿ 500 ರೂಪಾಯಿ ಕೊಟ್ಟಿದ್ದಾರೆ. ಅವರು ನನಗೆ ಕೊಡ್ತಾ ಇರೋದಕ್ಕೆ ನನ್ನ ಮಗಳು ನನಗೂ ಕೊಡಪ್ಪ ಅಂತ ಕೇಳ್ತಾ ಇದ್ಲು. ನಿನಗೇನೆ ಕೊಡ್ತಾರೆ, ಇವ್ಳು ತಾನೇ ಪೂಜೆ ಮಾಡಿರೋದು ಅಂತ ಹೇಳ್ಬಿಟ್ಟು ಕೊಟ್ಟರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಹೊಸ ವಿಡಿಯೋದವನಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್.